Hello friends, ನಮಸ್ಕಾರ. I hope you are doing well. Welcome to Essay at It. And ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಏನಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ. One is you are writing essays and some people who are having shortage of time, you are also making the brainstorming and you are sharing in the Telegram channel, which is really amazing. And in order to make your efforts in a more better way, we will, as promised, we have started with on daily basis 8 ಗಂಟೆಗೆ daily discussion ಮಾಡ್ತಾ ಇದೀವಿ, and this will definitely help you. As I said, we have taken it as a challenge to give you a very good information which can be in the form of the topics in this year. So we will start with the discussion for the day 7, the topic number 6. Remember, ಇದು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಇದು ನ್ಯೂಸ್ ಅಲ್ಲಿ ಇದೆ. ನಂಬರ್ 1 ಫ್ರೆಂಡ್ಸ್, 50 ವರ್ಷ ಸೆಲೆಬ್ರೇಷನ್ ಮಾಡಿದ್ವಿ. ನಂಬರ್ 2, ದ ಇಶ್ಯೂ ಆಫ್ ಕನ್ನಡ ರಿಸರ್ವೇಶನ್ ಮಾಡಬೇಕು ಅಂತ ಹಲವಾರು ಘೋಷಣೆಗಳು ಆಗ್ತಾ ಇದೆ, ಎಸ್ಪೆಷಲಿ ಇನ್ ದ ಟೈರ್ 4 ಲೆವೆಲ್ ಇನ್ ಪ್ರೈವೇಟ್ ಆಸ್ ವೆಲ್ ಆಸ್ ಗವರ್ನಮೆಂಟ್. ಇದಲ್ಲದೆ ಹಲವಾರು ರೀತಿಯ ಇಶ್ಯೂಸ್ ಗಳು ಆಗ್ತಾ ಇದೆ ಇನ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಲೈಕ್ ಬೆಳಗಾವಿ. ನಾವೇನ್ ನೋಡ್ತಾ ಇದೀವಿ, ಕನ್ನಡವನ್ನ ಉಳಿಸೋಕಾಗ್ತಾ ಇಲ್ಲ ಒಂದೊಂದು ಕಡೆಗೆ. ಈ ನಿಟ್ಟಿನಲ್ಲಿ ನಮ್ಗೆ ಟಾಪಿಕ್, ಎನಿ ಟೈಪ್ ಆಫ್ ಟಾಪಿಕ್ ಬರ್ಬೋದು. ನಾನು ಒಂದು ಟಾಪಿಕ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ರಿಲೇಟೆಡ್ ಟು ಹೆಸರಾಯಿತು ಕರ್ನಾಟಕ, ಅದರ್ವೈಸ್ ಇನ್ ರಿಲೇಟೆಡ್ ಟು ಕನ್ನಡ, ರೈಟ್? ಇಲ್ಲಿ ಈ ಟಾಪಿಕ್ ನಲ್ಲಿ ಏನ್ ಕೊಟ್ಟಿದ್ದಾನೆ, ಫಸ್ಟ್ ವಿ ವಿಲ್ ಡಿಕೋಡ್ ದ ಟಾಪಿಕ್, ಅಂಡ್ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ನೌ. ವಿ ಆರ್ ನಾಟ್ ಜಸ್ಟ್ ರೈಟಿಂಗ್ ದ ಎಸೆ, ವಿ ಆರ್ ಥಿಂಕಿಂಗ್ ಫಾರ್ ದ ಎಸೆ. ಐ ಹೋಪ್ ದಿಸ್ ಥಾಟ್ ಪ್ರೊಸೆಸ್ ಇಸ್ ಹೆಲ್ಪಿಂಗ್ ಯು. ವಿ ವಿಲ್ ಸ್ಟಾರ್ಟ್ ವಿತ್ ದ ಥಾಟ್ ಪ್ರೊಸೆಸ್. ಈ ಎಸೆದಲ್ಲಿ ಏನ್ ಕೇಳಿದ್ದಾರೆ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ದಿಸ್ ಇಸ್ ಅ ಕೋಟ್ and this is a tagline for 50 years celebration. That means this is first part. I should link something related to this. ಇದಾದ್ಮೇಲೆ ಕ್ವಶನ್ ಇದೆ, in this context discuss the need for preserving and promoting what Kannada language. Remember friends, first I will tell you the structure for this essay. ಯಾಕಂದ್ರೆ ಹಲವಾರು ಜನ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಡಿವಿಯೇಟ್ ಆಗ್ತಾ ಇದ್ರಿ. ಸೊ introduction will be around 2 pages considering 1500 words. ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರೀತೀರಿ, ಯು ವಿಲ್ ಲಿಂಕ್ ವಿತ್ ಆಲ್ ದ ಕೀವರ್ಡ್ಸ್. ಹೆಸರಾಯಿತು ಕರ್ನಾಟಕ, ಅದಾದ್ಮೇಲೆ ನಾವೇನ್ ಮಾಡ್ತಾ ಇದ್ವಿ, ಕನ್ನಡವನ್ನ ಒಂದೊಂದು ರೀತಿಯಲ್ಲಿ ನಾವು ನಾಶ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಪ್ರಿಸರ್ವೇಶನ್, ಪ್ರೊಟೆಕ್ಷನ್ ಮಾಡ್ಬೇಕು. ಈ ನಿಟ್ಟಿನಲ್ಲಿ ನಾನು ಇಂಟ್ರೊಡಕ್ಷನ್ ಬರಿತೀನಿ. ಇದಾದ್ಮೇಲೆ ಬಾಡಿಗೆ ಹೋದಾಗ ನಾನು ರೀಡರ್ಗೆ ಡೈರೆಕ್ಟ್ಲಿ ಪ್ರೊಟೆಕ್ಷನ್ ಅಂತ ಬರೆಯೋ ಬದಲಿ ಒಂದು ಹಿನ್ನೆಲೆ ಕೊಡ್ಬೇಕಲ್ವಾ. ಅದಕ್ಕೆ ಏನ್ ಮಾಡ್ತೇನೆ, ಒಂದು ಪೇಜು ವಿಲ್ ಗಿವ್ ಯು ಅ ಬ್ಯಾಕ್ ಗ್ರೌಂಡ್ ಫಾರ್ Kannada evolution or the language, how well it is protected and promoted in the historic times, and why. ಇದನ್ನ one page ಬರಿತೀನಿ. Then we will write what are the challenges in with respect to Kannada. ಏನು ಸಮಸ್ಯೆಗಳು ಬರ್ತಾ ಇದೆ, ಯಾಕೆ ನಾವು ಈ ತರ ಸಮಸ್ಯೆಯನ್ನ ನೋಡ್ತಾ ಇದೀವಿ, ಇದರಿಂದ ಆಗುವ ಲುಕ್ಸಾನ್ಗಳು, ದಟ್ ಈಸ್ ಕೊರತೆಗಳು, ಅದರ ಬಗ್ಗೆ ನಾವು ಬರಿಬೇಕಾಗ್ತದೆ in the first half of the essay. After that you should go to what, the second half of the essay, that is promotion and preservation. ಇದನ್ನ ಮಾಡಬೇಕು. ಇದನ್ನ ನೀನು ಅರೌಂಡ್ 9 to 12 ಪೇಜ್ ಇದನ್ನೆಲ್ಲ ಬರಿಬೇಕು. ಇದು ಆದ್ಮೇಲೆ ನಮ್ಮ ಎಸ್ಸೆಗೆ ಇಷ್ಟೇ ಬರೆದ್ರೆ ಸಾಲದು ಫ್ರೆಂಡ್ಸ್. ವಿ ಶುಡ್ ಆಲ್ಸೋ ರೈಟ್ ವಾಟ್, ಸಮ್ ಕೌಂಟರ್ ಆರ್ಗ್ಯುಮೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಸ್ಸೆ. ಈ ಎಸ್ಸೆಗೆ ಕೌಂಟರ್ ಆರ್ಗ್ಯುಮೆಂಟ್ ಏನಂದ್ರೆ, ನಾನು ಒಂದು ಹೊಸ ಐಡಿಯಾ ಹಾಕ್ತೇನೆ. ಈ ಹೊಸ ಐಡಿಯಾ ಪ್ರಕಾರ ನಾನು ಏನ್ ಪ್ರೂವ್ ಮಾಡ್ಬೇಕು ಅಂದ್ರೆ, ಒಂದೊಂದು ಕಡೆ ಏನಾಗಬೇಕು, ಬರೀ ಕನ್ನಡ ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಕನ್ನಡ ಹಾಗೂ ಇನ್ನಿತರ ಲ್ಯಾಂಗ್ವೇಜ್ ಗಳನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕು. ಲೈಕ್ ತುಳು, ಲೈಕ್ ಈ ತರ ಹಲವಾರು ಲ್ಯಾಂಗ್ವೇಜ್ ಪ್ರೊಟೆಕ್ಟ್ ಮಾಡಬೇಕು. ಜೊತೆಗೆ ವಿ ಶುಡ್ ಆಲ್ಸೋ ಲರ್ನ್ ಅದರ್ ಲ್ಯಾಂಗ್ವೇಜಸ್ ಲೈಕ್ ಇಂಗ್ಲಿಷ್. ಓಕೆ, ಅದನ್ನ ಕೂಡ ಬರಿಬೇಕಾಗ್ತದೆ, ಯಾಕಂದ್ರೆ ಅದು ವಾಸ್ತವಿಕತೆ. ಈಗ ಗ್ಲೋಬಲೈಸ್ಡ್ ಎರಾದಲ್ಲಿ ನಾವು ಅದನ್ನ ಬಿಡ್ಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಈ ಟಾಪಿಕ್ಗೆ. ಓಕೆನಾ? ಐ ಹೋಪ್ ಯು ಗಾಟ್ ಅನ್ ಐಡಿಯಾ. ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ the introduction. Remember friends, in introduction, as I told you, you should link with all the keywords of the topic. And for this particular topic here I have given a idea. ನಾನು ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಪ್ಯಾರಾದಲ್ಲಿ ನಾನು ರೀಸೆಂಟ್ಲಿ ಯಾಕೆ ನ್ಯೂಸ್ ಅಲ್ಲಿ ಇತ್ತು, ದಟ್ ಈಸ್ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಇದು ಚನ್ನವೀರ್ ಕಣಿವೆಯವರ ಒಂದು ಫೇಮಸ್ ಪೋಯಮ್ ಇಂದ ಸ್ಟಾರ್ಟ್ ಮಾಡ್ಬೋದು. ಇದಾದ್ಮೇಲೆ ಇವ್ರು ಏನ್ ಶೋಕೇಸ್ ಮಾಡಿದ್ರು, ಚನ್ನವೀರ್ ಕಣಿವೆ ಅವರು, ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡವನ್ನ ಒಂದು ಒಳ್ಳೆ ಐಡೆಂಟಿಟಿ ಆಗಿ ನಾವು ನೋಡ್ತಾ ಇದೀವಿ. ಇದು ನಮ್ಮ ಬರೀ ಮಾತಲ್ಲಷ್ಟೇ ಅಲ್ಲ, ರಣಕಣದಲ್ಲೂ ಕೂಡ ಇದೆ. ದೆನ್ ಆಲ್ಸೋ ಇಟ್ ಈಸ್ ಆಲ್ಸೋ ಇನ್ ಅವರ್ ಇಮೋಷನ್ಸ್ ಅಂಡ್ ಇಟ್ ಈಸ್ ಆಲ್ಸೋ ಸೀನ್ ಇನ್ ಅವರ್ ಕಲ್ಚರಲ್ ಇಥೋಸ್. ಅದು ಯಕ್ಷಗಾನ ಆಗಿರ್ಲಿ, ಹಲವಾರು ರೀತಿಯಲ್ಲಿ ನಾವು ಕೂಡ ಇದನ್ನ ನೋಡ್ತಾ ಇದೀವಿ. ಅದನ್ನ ಬರೆದು ಇದು ಅರೌಂಡ್ 1 to 2 ಪ್ಯಾರಾ ಬರೀತೀರಿ.
After that, you move on to the third para. In the third para, you will tell, ಇದಾಗಿಯೂ ಕೂಡ ನಾವು ಕನ್ನಡವನ್ನ ಹಲವಾರು ರೀತಿಯಲ್ಲಿ ಸಮಸ್ಯೆಗೆ ಗುರಿ ಮಾಡಿದ್ದನ್ನ ನೋಡ್ತಾ ಇದೀವಿ. ಅದು ಬೆಳಗಾವಿ ಇಶ್ಯೂ ಆಗಿರ್ಬೋದು, ಇಲ್ಲಿ ನರೇಟ್ ಮಾಡಬೇಡಿ, ಜಸ್ಟ್ ಓವರ್ ವ್ಯೂ ಕೊಡಿ. ಬೆಳಗಾವಿ ಇಶ್ಯೂ ಆಗಿರ್ಬೋದು, ಹಾಗೂ ಬಾರ್ಡರ್ ಏರಿಯಾದಲ್ಲಿ ನಾವು ಕನ್ನಡವನ್ನೇ ಮಾತಾಡೋದು ಬಿಟ್ಬಿಟ್ಟಿದೀವಿ. ಅದಲ್ಲದೆ ನಾವು ಹಲವಾರು ರೀತಿಯ ಕನ್ನಡಿಗರಿಗೆ ಸಮಸ್ಯೆಯನ್ನ ನೋಡ್ತಾ ಇದೀವಿ. ಅದು ಎಜುಕೇಶನ್ ಆಗಿರ್ಬೋದು, ಅದು ಈವನ್ ವಿತ್ ರೆಸ್ಪೆಕ್ಟ್ ಟು ಜಾಬ್ ಆಲ್ಸೋ. ಇದನ್ನ ಮೂರನೇ ಪ್ಯಾರಾ. ದೆನ್ ಇನ್ ದ ಫೋರ್ತ್ ಪ್ಯಾರಾ ಐ ವಿಲ್ ಡಿಸ್ಕಸ್. ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗಿದ್ದೇನೆಂದ್ರೆ, ನಮ್ಮ ಕನ್ನಡವನ್ನ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ. ಬರೀ ಗವರ್ನಮೆಂಟ್ ಅಷ್ಟೇ ಅಲ್ಲ, ಎಲ್ಲರೂ ಪಾತ್ರಧಾರಿ ಆಗಬೇಕು. ಅವಾಗ್ಲೇ ಮಾತ್ರ ನಾವು ಕನ್ನಡವನ್ನ ಉಳಿಸಬಹುದು. ಇದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡೋಣ. ದಟ್ ಈಸ್ ಯುವರ್ ಇಂಟ್ರೊಡಕ್ಷನ್. ಐ ಹೋಪ್ ಯು ಗಾಟ್ ಅನ್ ಐಡಿಯಾ ಫಾರ್ ಇಂಟ್ರೊಡಕ್ಷನ್. Then when we move to the body, first part of the body, remember friends, you should tell the evolution or the cultural ethos or how the language of Kannada has origined. ಇದು 2000+ ವರ್ಷದ್ದು ಏನಿದೆ ಹಿಸ್ಟ್ರಿ ಇದೆ. ನಾವು ಇದನ್ನ ಪಂಪಾರನ್ನ ಕಾಲದಿಂದ ನೋಡ್ಬಿಟ್ಟು ಹಳೆಗನ್ನಡದಿಂದ ಸ್ಟಾರ್ಟ್ ಆಯ್ತು, ಈಗ ಹೊಸಗನ್ನಡದ ಕಡೆಗೆ ಹೋಗ್ತಾ ಇದೆ. ಇದನ್ನ ಮುಖಾಂತರ ಬರೀಬಹುದು. ಅಥವಾ ಯು ಕ್ಯಾನ್ ಆಲ್ಸೋ ಮೆನ್ಷನ್ ಕನ್ನಡ ಹಿಸ್ಟಾರಿಕಲ್ ಅದರದ್ದು ವ್ಯಾಲ್ಯೂ ಇದೆ. ಇದನ್ನ ಗಮನ ಇಟ್ಕೊಂಡು ನಮ್ಮ ಸಂವಿಧಾನದಲ್ಲಿ ಏನ್ ಮಾಡಿದ್ದಾರೆ, ಶೆಡ್ಯೂಲ್ 8 ನಲ್ಲಿ ಒಂದು ರಿಕಗ್ನಿಷನ್ ಕೊಟ್ಟಿದ್ದಾರೆ. ಇದನ್ನ ಇವನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೂಡ ಕೊಟ್ಟಿದ್ದೀವಿ. ಇದನ್ನ ಸ್ಟಾರ್ಟ್ ಮಾಡಿ. ದಿಸ್ ಈಸ್ ಲೈಕ್ ಕನ್ವೇಯಿಂಗ್ ದ ರೀಡರ್. ಕನ್ನಡ ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನೆಂದ್ರು ಕನ್ವೇ ಮಾಡ್ದಂಗ ಆಗ್ತದೆ. ಇದಾದ್ಮೇಲೆ ನೀವೇನ್ ಮಾಡಿ ಅಂದ್ರೆ, ಈ ಕನ್ನಡ ಕಲ್ಚರ್ ಮತ್ತೆ ಲಿಟರೇಚರ್ ಎಲ್ಲೆಲ್ಲಿ ನೋಡ್ತಾ ಇದೀವಿ ಅದ್ರ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಕೊಡಿ. ಲೈಕ್ ಹಿಯರ್ ಐ ಹ್ಯಾವ್ ಗಿವನ್ ಎಕ್ಸಾಂಪಲ್. ಕನ್ನಡದಲ್ಲಿ ನಾವು ಗಮನಿಸಿದ್ರೆ ವಚನಗಳು ಇದೆ. ವಚನಗಾರರು ಏನ್ ಮಾಡಿದ್ರು, ಹಲವಾರು ಬರೀ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ವಚನ ಬರ್ಲಿಲ್ಲ, ಈ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಸೋಷಿಯಲ್ ಚೇಂಜ್ ಅನ್ನು ತಗೊಂಡ್ಬರೋಕ್ ಟ್ರೈ ಮಾಡಿದ್ರು. ಇವನ್ ಜನರನ್ನ ಒಗ್ಗೂಡಿಸೋಕ್ ಟ್ರೈ ಮಾಡಿದ್ರು. ದಿಸ್ ಕ್ಲಿಯರ್ಲಿ ಶೋಸ್ ಕನ್ನಡ ಈಸ್ ಹ್ಯಾವಿಂಗ್ ಕಲ್ಚರಲ್ ವ್ಯಾಲ್ಯೂಸ್ ಆಲ್ಸೋ. ಓಕೆನಾ? ಈ ನಿಟ್ಟಿನಲ್ಲಿ ಬರೀಬೇಕು ನಿಮ್ಮ ಫಸ್ಟ್ ಪಾರ್ಟ್. ಅದೇ ನಾನು ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದು ಜ್ಞಾನಪೀಠ ಅವಾರ್ಡ್ ಆಗಿರ್ಬೋದು. ಓಕೆ, ನಾವು ಹಲವಾರು ರೀತಿಯ ಯಕ್ಷಗಾನ, ಈ ತರ ಫೋಕ್ ಆಕ್ಸ್ ದಲ್ಲೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಇದಾದ್ಮೇಲೆ ಡೈರೆಕ್ಟ್ಲಿ ಮೂವ್ ಆನ್ ಟು ಚಾಲೆಂಜಸ್. ಇನ್ ದಿಸ್ ಎಸ್ಸೆ ಟ್ರೈ ಟು ಗಿವ್ ಅಬೌಟ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಕನ್ನಡ. ರಿಮೆಂಬರ್ ಫ್ರೆಂಡ್ಸ್, ಈ ಎಸ್ಸೆದಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ, ಇಂಗ್ಲಿಷ್ ಡಾಮಿನೆನ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ? ಒಂದು, ಇಂಗ್ಲಿಷ್ ಡಾಮಿನೆನ್ಸ್ ಜಾಸ್ತಿ ಆಗ್ತಾ ಇದೆ. ಒಮ್ಮೊಮ್ಮೆ ಏನಾಗ್ತಾ ಇದೆ, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ, ಹಿಂದಿ ಅನ್ನೋ ಲ್ಯಾಂಗ್ವೇಜ್ ಅನ್ನ ಕೂಡ ಒಮ್ಮೊಮ್ಮೆ ಇಂಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ ಫಾರ್ ದ ಸದರ್ನ್ ಸ್ಟೇಟ್ಸ್, ವಿಚ್ ಕ್ಲಿಯರ್ಲಿ ಶೋಕೇಸಸ್ ಕನ್ನಡವನ್ನ ಕೆಳಗೆ ಮಾಡ್ತಾ ಇದಾರೆ ಇವರು ಎಲ್ಲ ಸೇರ್ಬಿಟ್ಟು. ಆ ನಿಟ್ಟಿನಲ್ಲಿ 1-2 ಐಡಿಯಾಸ್ ಅನ್ನ ಹಾಕಿ. ಈವನ್ ಯು ಕ್ಯಾನ್ ಆಡ್ ಎಕ್ಸಾಂಪಲ್ಸ್ ಲೈಕ್ ದಿಸ್. ಇಫ್ ಯು ಸಿ ದ ಮೀಡಿಯಾ, ಮೋಸ್ಟ್ ಆಫ್ ದ ಮೀಡಿಯಾ ಇಂಟ್ರಾಕ್ಷನ್ಸ್ ಆರ್ ದೇರ್ ಇನ್ ಇಂಗ್ಲಿಷ್. ಇನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್, ದಟ್ ಈಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ನಮಗೆ ಸಿಗೋದಿಲ್ಲ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಏನಾಗ್ತಾ ಇದೆ, ಡಾಮಿನೆನ್ಸ್ ಆಫ್ ಇಂಗ್ಲಿಷ್ ಜಾಸ್ತಿ ಆಗ್ತಾ ಇದೆ. ಇದಲ್ಲದೆ ಕನ್ನಡ ಕೂಡ ಒಂದಷ್ಟಲ್ಲಿ ಒಂದೊಂದು ಏರಿಯಾದಲ್ಲಿ ನಾವು ಕುಸಿತವನ್ನ ಕಾಣೋದನ್ನ ನೋಡ್ತಾ ಇದೀವಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಯು ವಿಲ್ ಬಿ ಬಿಲಾಂಗಿಂಗ್ ಟು ವಾಟ್ ಎವರ್ ದ ಲ್ಯಾಂಗ್ವೇಜ್ ಯು ಆರ್, ಐ ಮೀನ್ ಸ್ಕೂಲ್ ಅಲ್ಲಿ ಓದಿರೋದು. ಈಗ ಪ್ರೆಸೆಂಟ್ಲಿ ನಿಮ್ಮ ನೆಕ್ಸ್ಟ್ ಜನರೇಷನ್ ನ ನೀವ್ ಯಾರಾದ್ರೂ ಕನ್ನಡ ಮಾಧ್ಯಮಕ್ಕೆ ಹೋಗಿ ಸೇರ್ಸ್ಲಿಕ್ಕೆ ಇಷ್ಟಪಡ್ತೀರಾ? ಐ ಡೋಂಟ್ ನೋ. ಅಂದ್ರೆ ಒಬ್ಬೊಬ್ರು ಇಷ್ಟಪಡ್ತೀರಾ, ಮೋಸ್ಟ್ ಆಫ್ ದೆಮ್ ವಿಲ್ ನಾಟ್ ಡೂ ಇಟ್. ನಮ್ಗೆ ಪರ್ಸೆಪ್ಷನ್ ಹೆಂಗ್ ಬಂದಿದೆ, ಕನ್ನಡ ಮೀಡಿಯಂ ಸ್ಕೂಲ್ ಅಂದ್ರೆ ಕ್ವಾಲಿಟಿ ಇಲ್ಲ, ಈ ತರ ಪರ್ಸೆಪ್ಷನ್ ಬಂದಿರ್ತಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಕನ್ನಡವನ್ನ ಏನ್ ಮಾಡ್ತಾ ಇದೀವಿ, ಕನ್ನಡ ಮಾಧ್ಯಮದಲ್ಲಿ ಕಳಿಯೋದನ್ನ ಬಿಡ್ತಾ ಇದೀವಿ. ಇದಲ್ಲದೆ ನಾವು ಹಲವಾರು ರೀತಿಯ ಮೈಗ್ರೇಷನ್ ಆಗಿರ್ಬೋದು, ಅಥವಾ ಬೇರೆ ದೇಶಕ್ಕೆ ಹೋಗೋದಾಗಿರ್ಬೋದು ನೋಡಿರ್ಬೋದು. ಅವಾಗ ಏನಾಗ್ತದೆ, ನಮ್ಮ ಆಡು ಭಾಷೆ ಅಥವಾ ನಾಡ ಭಾಷೆ ಅಂತ ಹೇಳ್ತೀವಿ, ಅದನ್ನ ನಾವು ಮರೆಯೋ ಸಾಧ್ಯತೆ ಇದೆ. ಯು ಟೇಕ್ ಎಕ್ಸಾಂಪಲ್ ಬೆಂಗಳೂರು ಹ್ಯಾಸ್ ಬಿಕಮ್ ನಾಟ್ ಜಸ್ಟ್ IT ಹಬ್, ಬಟ್ ಇಟ್ ಹ್ಯಾಸ್ ಬಿಕಮ್ ಅ ಕಾಸ್ಮೋಪಾಲಿಟನ್ ಸಿಟಿ. ಅಂದ್ರೆ ಎಲ್ಲಾ ವರ್ಗದವರು, ಎಲ್ಲಾ ಸಮಾಜದವರು, ಎಲ್ಲಾ ಲ್ಯಾಂಗ್ವೇಜ್ ದವರು ಬಂದಿದ್ದಾರೆ. ಇಲ್ಲಿ ನಾವು ಹೊರಗಡೆ ಹೋಗಿ ಮಾತಾಡ್ಬೇಕಂದ್ರೆ, ಈವನ್ ವಿ ನೋ ಕನ್ನಡ, the opponent, if they speak in some other language, we try to give response in their language instead of Kannada language. Okay, so ಈ ತರ ಇದ್ದಾಗ ಏನಾಗ್ತದೆ, ನಮ್ಮ ಕನ್ನಡವನ್ನ ಒಮ್ಮೊಮ್ಮೆ ನಾವೇ ಬಿಟ್ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹೋದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇದರಿಂದ ಏನಾಗ್ತಾ ಇದೆ, ನಾವು ನಮ್ಮ ಕನ್ನಡವನ್ನ ನಾಶ ಮಾಡೋದನ್ನ ನಾವೇ ನೋಡ್ತಾ ಇದೀವಿ. ಅದ್ರ ಬಗ್ಗೆ ಬರೀಬಹುದು. ದೆನ್ ಕನ್ನಡ ಇನ್ ಅಡ್ಮಿನಿಸ್ಟ್ರೇಷನ್ ಏನಾಗ್ತಾ ಇದೆ, ಒಮ್ಮೊಮ್ಮೆ ಕುಂದುಕೊರತೆಯನ್ನ ನೋಡ್ತಾ ಇದ್ದೇವೆ. You would have seen many exams, the translation errors. You would have seen many administrative bodies where they would have put citizen charter which has been mentioned in English. ಇದನ್ನೆಲ್ಲ ನೋಡಿದ್ರೆ ಏನಾಗ್ತದೆ, ಇಂಗ್ಲಿಷ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ, ಎಸ್ಪೆಷಲಿ ಇನ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. The Kannada is not been promoted. Best example here is, if you would have seen judiciary.
ವಾಟ್ ಈಸ್ ದ ಲ್ಯಾಂಗ್ವೇಜ್ ಯೂಸ್ ಇನ್ ಜುಡಿಷಿಯರಿ? ಇಂಗ್ಲಿಷ್. ಅದನ್ನ ನಾವು ಯಾಕೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಕೊಡಬಾರ್ದು ಅಲ್ವಾ? ಕನ್ನಡ ಹಾಗೂ ತುಳು ಈ ತರ ಕೊಟ್ರೆ ಏನಾಗ್ತದೆ, ಲೋಕಲ್ ಲ್ಯಾಂಗ್ವೇಜ್ ಪ್ರಮೋಷನ್ ಮಾಡ್ದಂಗ ಆಗ್ತದೆ. ಇದು ಸಮಸ್ಯೆ ಇರೋದು. ಅಂಡ್ ಇನ್ನೊಂದ್ ಏನಾಗಿದೆ ಅಂದ್ರೆ, ರೀಸೆಂಟ್ಲಿ ಡಿಜಿಟೈಸೇಷನ್ ಜಾಸ್ತಿ ಆಗಿರೋದ್ರಿಂದ ಈ ಕಂಟೆಂಟ್ ಅವೈಲಬಿಲಿಟಿ ಆಗಿರ್ಬೋದು, ಆಪ್ ಆಗಿರ್ಬೋದು, ಇಂಟ್ರಾಕ್ಷನ್ಸ್ ಆಗಿರ್ಬೋದು, ಮೋಸ್ಟ್ ಆಫ್ ದೆಮ್ ಆರ್ ಇನ್ ಇಂಗ್ಲಿಷ್, ನಾಟ್ ಇನ್ ವರ್ನಾಕ್ಯುಲರ್. ಇದಲ್ಲದೆ ಪ್ರೈವೇಟ್ ಸೆಕ್ಟರ್, ರಿಮೆಂಬರ್ ಫ್ರೆಂಡ್ಸ್, most of the times you would have seen private schools which are being opened. You would have most of the time, ಅಂದ್ರೆ ಮೆಜಾರಿಟಿ ಕೇಸಸ್ ಅಲ್ಲಿ ಕನ್ನಡ ಸ್ಕೂಲ್ ಏನಾದ್ರು ಕನ್ನಡ ಸ್ಕೂಲ್ ಅನ್ನ ಪ್ರೈವೇಟ್ ದವ್ರು ಓಪನ್ ಮಾಡಿದ್ ನೋಡಿದೀರಾ? ಇಲ್ಲ, ತುಂಬಾ ವಿರಳ. ದಟ್ ಮೀನ್ಸ್ even when it comes to school, etc., we are ignoring ಕನ್ನಡ. ಅಂಡ್ ನಮ್ಮ ಟ್ರೆಂಡ್ ತೋರಿಸ್ತಾ ಇದೆ, ನಮ್ಮ ಯೂತ್ ಎಸ್ಪೆಷಲಿ they want to learn German, France, etc. And whenever they go for some the CBSE ಈ ತರ ಬೇರೆ ಸಿಲೆಬಸ್ ಹೋದ್ರೆ ಕನ್ನಡವನ್ನ ಇಚ್ಛಿಕ ಭಾಷೆಯಾಗಿ ತಗೊಳ್ಳೋದೇ ಇಲ್ಲ. ದೇ ವಿಲ್ ಗೋ ಫಾರ್ ಸಮ್ ಅದರ್ ಲ್ಯಾಂಗ್ವೇಜಸ್. ದೇ ಫೀಲ್ ದಿಸ್ ಕನ್ನಡ ಈಸ್ ಇನ್ಫೀರಿಯರ್ ಟು ಅದರ್ ಲ್ಯಾಂಗ್ವೇಜ್. ಅಲ್ಲಿ ಏನಾದ್ರೂ ಐಚ್ಛಿಕ ಭಾಷೆ ಏನಾದ್ರೂ ಬೇರೆ ಲ್ಯಾಂಗ್ವೇಜ್ ಇದ್ರೆ ಅದನ್ನ ತಗೋತಾರೆ, ಕನ್ನಡವನ್ನು ಮರಿತಾ ಇದ್ದಾರೆ. ಇದನ್ನೆಲ್ಲಾ ನಾವು ಗಮನಿಸಿದ್ರೆ ಏನ್ ಗೊತ್ತಾಯ್ತು? ಹಲವಾರು ರೀತಿಯ ಸಮಸ್ಯೆಗಳಿದೆ ನಮ್ಮ ಕನ್ನಡವನ್ನ ನಾವು ಕನ್ನಡಿಗರು ಫೇಸ್ ಮಾಡ್ತಾ ಇದೀವಿ. ಇದಲ್ಲದೆ ಈಗ ರೀಸೆಂಟ್ಲಿ ಬೆಳಗಾಂನಲ್ಲಿ ನೋಡಿದ್ರಿ ಏನಾಗ್ತಾ ಇದೆ? ಬೆಲ್ಗಾಂದಲ್ಲಿ ದ ಅದರ್ ಪೀಪಲ್ ಆರ್ ಫೋರ್ಸಿಂಗ್ ಅಸ್ ಟು ಇಂಟ್ರಾಕ್ಟ್ ಇನ್ ಮರಾಠಿ, ಅಂಡ್ ಆಲ್ಸೋ ವಿ ಡೋಂಟ್ ಹ್ಯಾವ್ ಅ ಸೆಕ್ಯೂರಿಟಿ ಫಾರ್ ಕನ್ನಡಿಗಾಸ್. ಅಂದ್ರೆ ಒಂದು ವೈಯಕ್ತಿಕವಾದ ಇಶ್ಯೂ ಅನ್ನ ತಗೊಂಡ್ಬಿಟ್ಟು ಏನ್ ಮಾಡಿದ್ರಿ, ಈಗ ಒಂದು ಇಂಟರ್ ಸ್ಟೇಟ್ ಇಶ್ಯೂ ತರ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ದಟ್ ಕ್ಲಿಯರ್ಲಿ ಶೋಸ್ ದ ಕನ್ನಡ ಇಸ್ ಸಮ್ವೇರ್ ಇಟ್ ಇಸ್ ಬೀನ್ ಅಫೆಕ್ಟೆಡ್. ಅಂಡ್ ಈಗಾಗಲೇ ಗೊತ್ತಿರಬೇಕು, ಗೋಕಾಕ್ ಚಳುವಳಿ, ಎಷ್ಟೊಂದು ಚಳುವಳಿಗೆ ಮಾಡಿದ್ವಿ. Okay, and recently also you would have seen Kannada Sahitya Parishad taking many initiatives. ಆದ್ರೂ ಕೂಡ ಏನಾಗ್ತಾ ಇದೆ, ಕನ್ನಡವನ್ನ ನಾವು ಒಂದಿಲ್ಲ ಒಂದು ಲೆವೆಲ್ ಅಲ್ಲಿ ನಾವು ಕೆಳಗಾಳಿಸೋದನ್ನ ನೋಡ್ತಾ ಇದೀವಿ. ಅದ್ರ ಬಗ್ಗೆ ಬರಿಬೇಕು ಈ ಪಾರ್ಟ್ ಆಫ್ ದ ಎಸ್ಸೆದಲ್ಲಿ. ರಿಮೆಂಬರ್, ಇದಾದ್ಮೇಲೆ ವಾಟ್ ವಿ ವಿಲ್ ಮೂವ್ ಆನ್ ಈಸ್ ಸೆಕೆಂಡ್ ಪಾರ್ಟ್ ಆಫ್ ದ ಎಸ್ಸೆ. ಇದನ್ನೆಲ್ಲ ಗಮನ ಇಟ್ಟಾಗ ನಮಗ್ ಹುಟ್ಟೋ ಪ್ರಶ್ನೆ ಏನು? ವಿ ನೀಡ್ ಟು ಪ್ರೊಟೆಕ್ಟ್ ದ ಕನ್ನಡ. ಹೌ ಟು ಪ್ರೊಟೆಕ್ಟ್? ಒನ್ ಈಸ್ ಕನ್ನಡ ಲ್ಯಾಂಗ್ವೇಜ್. ನಾವ್ ಏನ್ ಮಾಡ್ಬೇಕು ಅಂದ್ರೆ, ಕನ್ನಡ ಲ್ಯಾಂಗ್ವೇಜ್ ನ ಆಡಳಿತದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ಉಪಯೋಗ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೇಕು. ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಕನ್ನಡ ಮಾಧ್ಯಮ ಹುಡುಗರಿಗೆ ಅಥವಾ ಅಭ್ಯರ್ಥಿಗಳಿಗೆ ಒಂದು ಪ್ರಾಮುಖ್ಯತೆ ಕೊಡ್ಬೇಕು. ಯಾವ ತರ ಕೊಡ್ಬೇಕು? ಒಂದು ರಿಸರ್ವೇಶನ್ ಸಿಸ್ಟಮ್ ಆಗಿರ್ಬೋದು, ಅಥವಾ ನಾವ್ ಏನ್ ಮಾಡಿದ್ವಿ, ಎಕ್ಸಾಮ್ಸ್ ಗಳನ್ನ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಕೊಡ್ಬೋದು. ಈಗ ಹಲವಾರು ಎಕ್ಸಾಮ್ಸ್ ಆಗ್ತವೆ ಸೆಂಟ್ರಲ್ ಲೆವೆಲ್, ಲೈಕ್ RBI ಎಕ್ಸೆಟ್ರಾ, ಅವನ್ನ ಕನ್ನಡ ಮಾಧ್ಯಮದಲ್ಲಿ ಕೊಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ನಮ್ಮ ಕನ್ನಡ ಮಾಧ್ಯಮ ಹುಡುಗರಿಗೆ ಅವರು ಅಪಾರ್ಚುನಿಟಿ ಮಿಸ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ಬೋದು. ದೆನ್ ಇದಲ್ಲದೆ ನಾವೇನ್ ಮಾಡ್ಬೋದು, ಕ್ವಾಲಿಟಿ ಆಫ್ ಟೀಚಿಂಗ್ ಇನ್ ಕನ್ನಡ ಮೀಡಿಯಂ ನ ಜಾಸ್ತಿ ಮಾಡ್ಬೇಕು. ಇದಲ್ಲದೆ ನಾವು ಮಾಧ್ಯಮದಲ್ಲಿ ಕನ್ನಡ ಯೂಸೇಜ್ ಮಾಡ್ಬೇಕು. ಅಂಡ್ ವಿ ಕ್ಯಾನ್ ಯೂಸ್ ಸಮ್ ಟೆಕ್ನಾಲಜಿಕಲ್ ಟೂಲ್ಸ್. ಈಗ ಜುಡಿಷಿಯರಿದಲ್ಲಿ ಇಂಗ್ಲಿಷ್ ಇದೆ, ವೈ ಕಾಂಟ್ ವಿ ಯೂಸ್ AI related tools, apps in judiciary, so that the people can get to know all the details in Kannada. ಆ ತರ ಮಾಡ್ಬೋದಲ್ವಾ? ಈ ತರ ನೀವು ಪ್ರಮೋಷನ್ ಮತ್ತು ಪ್ರಿಸರ್ವೇಶನ್ ಮಾಡ್ಬೇಕು. ದೆನ್ ರಿಮೆಂಬರ್, ಪ್ರಮೋಷನ್ ಪ್ರಿಸರ್ವೇಶನ್ ಬಂದಾಗ ನಾವು ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾಡಿದೀವಿ. ಶೆಡ್ಯೂಲ್ 8 ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿಗಳು ಆಗಿರ್ಬೋದು, ಇವೆಲ್ಲ ಏನು ಒಂಥರ ಪ್ರಮೋಷನ್ ಪ್ರೊಟೆಕ್ಷನ್ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ನೀವು ಬರೀಬೇಕು. ಅಂಡ್ ರಿಮೆಂಬರ್, ಫಾರ್ ದಿಸ್ ಎಸ್ಸೆ ಯು ಶುಡ್ ಆಡ್ ನ್ಯೂ ಐಡಿಯಾ ಫಾರ್ ಎಸ್ಸೆ. ಇದನ್ನ ನೀವು ಬರೀದ್ರೆ ನಿಮ್ಗೊಂದು ಅಟ್ ಲೀಸ್ಟ್ 20 to 30 ಮಾರ್ಕ್ಸ್ ಜಾಸ್ತಿ ಸಿಗ್ತದೆ. ಇದೇನಪ್ಪಾ ಅಂತಂದ್ರೆ ನೋಡಿ, ನಾವು ನಮ್ಮ ಕರ್ನಾಟಕದಲ್ಲಿ ಬರೀ ಕನ್ನಡವನ್ನ ಅಷ್ಟೇ ಪ್ರಮೋಟ್ ಮಾಡೋದು, ಪ್ರೊಟೆಕ್ಟ್ ಮಾಡೋದಲ್ಲ. ದೇರ್ ಆರ್ ಸಮ್ ಲ್ಯಾಂಗ್ವೇಜಸ್ ವಿಚ್ ಆರ್ ಇನ್ ದ ಪೀಪಲ್ ಆರ್ ಸ್ಮಾಲ್ ಇನ್ ನಂಬರ್. ಅವರು ಅದನ್ನ ಲ್ಯಾಂಗ್ವೇಜ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ತುಳು ಆರ್ ದ ಕೊಂಕಣಿ, ಇವುಗಳನ್ನ ಏನ್ ಮಾಡ್ಬೇಕು ನಾವು, ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇದೆಯಲ್ಲ, ಅದೇ ತರ ಇನ್ನೊಂದು ಎಡಿಷನ್ ಹಾಕ್ಬಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಈ ತರ ನೀವು ಬರೀಬಹುದು. ಓಕೆ, ದಿಸ್ ಇಸ್ ಒನ್ ಕೈಂಡ್ ಆಫ್ ನ್ಯೂ ಐಡಿಯಾ. ದಟ್ ಮೀನ್ಸ್ ಕನ್ನಡವನ್ನಷ್ಟೇ ಅಲ್ಲ, ಬೇರೆ ಲ್ಯಾಂಗ್ವೇಜ್ ನ ಪ್ರೊಟೆಕ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ದೆನ್ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಕಂಪ್ಲೀಟ್ ಬಿಡೋ ಬದ್ಲಿ, ನೆಗ್ಲೆಕ್ಟ್ ಮಾಡೋ ಬದ್ಲಿ ಏನ್ ಮಾಡ್ಬೇಕು, ಸಂಪರ್ಕ ಮಾಡೋದಕ್ಕೆ, ಅಥವಾ ನೀವು ಏನೋ ಬೇರೆ ಕಡೆ ಹೋದ್ರಿ, ಇಟ್ ಈಸ್ ಯೂಸ್ಡ್ ಆಸ್ ಅ ಮೋಡ್ ಆಫ್ ಕಮ್ಯುನಿಕೇಶನ್, ಓಕೆ, ಬಿಟ್ವೀನ್ ಕನ್ನಡಿಗಾಸ್ ಅಂಡ್ ಸಮ್ ಅದರ್ ಪೀಪಲ್. ಕರೆಕ್ಟ್? ದಟ್ ಮೀನ್ಸ್ ವಿ ಶುಡ್ ಆಲ್ಸೋ ಪ್ರಮೋಟ್ ಇಂಗ್ಲಿಷ್ ನಾಟ್ ಆಸ್ ಅ ಮ್ಯಾಂಡೇಟರಿ ಸಬ್ಜೆಕ್ಟ್ ಬಟ್ ಆಸ್ ಅ ಆಪ್ಷನಲ್ ಸಬ್ಜೆಕ್ಟ್. ಅದನ್ನು ಕೂಡ ಗಮನ ಕೊಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಗವರ್ನಮೆಂಟ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್. ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ಗಳನ್ನು ಕೂಡ ಮಾಡ್ತಾ ಇದೆ. ದೆನ್ ಎಕ್ಸ್ಪೋಜರ್ ಬರಬೇಕು ನಮ್ಮ ಕನ್ನಡಿಗರಿಗೆ. ಏನ್ ಮಾಡ್ಬೇಕು, ಬರೀ ಕನ್ನಡ ಅಷ್ಟೇ ಅಲ್ಲ,
ಹೊರಗಡೆ ಲ್ಯಾಂಗ್ವೇಜ್ ಎಕ್ಸ್ಪೋಸ್ ಇರಬೇಕು. ದೆನ್ ಈ ಕನ್ನಡ ಹಾಗೂ ಬೇರೆ ಲ್ಯಾಂಗ್ವೇಜ್ ನ ಕಲಿತೇವಿ ಕಲಿಯೋದಿಲ್ಲ ಅಂತ ಅನ್ನೋಕಿನ ನಾವೇನ್ ಮಾಡ್ಬೇಕು, ಈ ಲ್ಯಾಂಗ್ವೇಜ್ ಅನ್ನೋದನ್ನ ಅರಿವು ಮತ್ತು ಸಂವಹನ ರೀತಿಯಲ್ಲಿ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಅರಿವೇ ಇಲ್ಲ ಅಂದ್ರೆ ಯಾವುದೇ ಒಂದು ಲ್ಯಾಂಗ್ವೇಜ್ ಬಗ್ಗೆ ಏನು ಕಮ್ಯುನಿಕೇಶನ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅಪಾರ್ಚುನಿಟೀಸ್ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆನೂ ಸಿಗ್ತವೆ. ಅಂದ್ರೆ ಉದ್ಯೋಗ ಅವಕಾಶಗಳು ನಾವು ಹಲವಾರು ರೀತಿಯಲ್ಲಿ ಕೂಡ ನೋಡ್ಬೋದು. ಬಿಕಾಸ್ ನಮ್ಮ ದೇಶದಲ್ಲಿ ಅಥವಾ ಗ್ಲೋಬಲ್ಲಿ ನಾವು ಜಾಗತೀಕರಣವನ್ನ ಎಸ್ಪೆಷಲಿ ಹೈಪರ್ ಗ್ಲೋಬಲೈಸೇಷನ್ ಅಂತ ಹೇಳ್ತೇವೆ ಆಫ್ಟರ್ ದ ಟೆಕ್ನಾಲಜಿ ಇನ್ವೆನ್ಷನ್. ಅದಕ್ಕೋಸ್ಕರ ನಾವು ಬೇರೆ ಲ್ಯಾಂಗ್ವೇಜ್ ಕೂಡ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕು, ಬಟ್ ಕನ್ನಡವನ್ನೇ ನಾವು ಪ್ರೊಟೆಕ್ಟ್ ಮಾಡಬೇಕು, ಈ ತರ ಬರೀಬೇಕು. ದೆನ್ ದ ಕನ್ಕ್ಲೂಷನ್. ರಿಮೆಂಬರ್, ಇನ್ ಕನ್ಕ್ಲೂಷನ್ ಫಾರ್ ಮೈ ಎಸೆ ಐ ವಿಲ್ ಟೇಕ್ ಅ ಸ್ಟ್ಯಾಂಡ್ ಇನ್ ಸಚ್ ಎ ವೇ ದಟ್ ಕನ್ನಡವನ್ನು ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ. ಬರೀ ಗವರ್ನಮೆಂಟ್ ಅಷ್ಟೇ ಅಲ್ಲ, ಎಲ್ಲಾ ಸ್ಟೇಕ್ ಹೋಲ್ಡರ್ ಕರ್ತವ್ಯ. ನಾವು ಎಲ್ಲೆಲ್ಲಿ ಅನುಕೂಲ ಇದೆನೋ ಅಲ್ಲಿ ಕನ್ನಡವನ್ನ ಬಳಕೆ ಮಾಡೋದಾಗಿರ್ಬೋದು, ಕನ್ನಡವನ್ನ ಬೆಳೆಸೋದಾಗಿರ್ಬೋದು ಮಾಡ್ಬೇಕು. ಈ ನಿಟ್ಟಿನಲ್ಲಿ ಹಲವಾರು ರೀತಿಯ ಇನಿಷಿಯೇಟಿವ್ಸ್ ಗಳನ್ನ ಕೂಡ ನಾವು ಮಾಡ್ಬೇಕಾಗ್ತದೆ, ಪಾಲಿಸೀಸ್ ಗಳನ್ನ ಮಾಡ್ಬೇಕಾಗ್ತದೆ. ಸೊ ಅದನ್ನ ಒಂದು ಕೀವರ್ಡ್ ಮುಖಾಂತರ ನೀವು ಬರೆದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ, ಈ ಕನ್ನಡವನ್ನ ಬರೀ ಬೆಳೆಸೋದು ಅಥವಾ ಉಳಿಸೋದಷ್ಟೇ ಅಲ್ಲ, ಅದನ್ನ ನಿಜವಾಗ್ಲೂ ಉಪಯೋಗ ಮಾಡ್ಬೇಕು. ಎಲ್ಲಿ? ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಂಡ್ ಪಾಲಿಸಿಗಳ ಮುಖಾಂತರ ಅದನ್ನ ಪ್ರಮೋಟ್ ಮಾಡ್ಬೇಕು. ಸೊ ಇದರ ಬರೆದು ನೀವು ಏನು ನಿಮ್ಮ ಎಸ್ಸೆಯನ್ನ ಎಂಡ್ ಮಾಡ್ಬೋದು. ಅಂಡ್ ಟ್ರೈ ಟು ಗಿವ್ ಮೋರ್ ಕ್ರಿಯೇಟಿವ್ ಕನ್ಕ್ಲೂಷನ್ ಪಾರ್ಟ್. ಹಿಯರ್ ಐ ಟ್ರೈ ಟು ಗಿವ್ ಸಮ್ ಕೀವರ್ಡ್ಸ್. ಒಂದು ಕನ್ನಡ ಮಸ್ಟ್ ಬಿ ಮೇಡ್ ಫಾರ್ ಆಸ್ಪಿರೇಷನ್ ಆಸ್ ವೆಲ್ ಆಸ್ ಇಟ್ ಶುಡ್ ಬಿ ಡಿಜಿಟೈಸ್ಡ್ ಅಂಡ್ ಆಲ್ಸೋ ಇಟ್ ಶುಡ್ ಬಿ ಮೇಡ್ ಮೋರ್ ಡೆಮೊಕ್ರಾಟಿಕ್. ಓಕೆ, ಅಂಡ್ ಆಲ್ಸೋ ಈಗ ಸ್ಲೋಗನ್ ಬಂದಿದೆ ಉಸಿರಾಗಲಿ ಕನ್ನಡ ಅಂತ. ಇದನ್ನ ಬರೀ ಹೇಳೋದಷ್ಟೇ ಅಲ್ಲ, ನಾವ್ ಏನ್ ಮಾಡ್ಬೇಕು, ಇಟ್ ಶುಡ್ ಬಿಕಮ್ ಅ ಸ್ಲೋಗನ್. ಇಟ್ ಶುಡ್ ಬಿಕಮ್ ಅ ಸ್ಲೋಗನ್, ನಾಟ್ ಜಸ್ಟ್ ಇನ್ ವರ್ಡ್ಸ್, ಇಟ್ ಶುಡ್ ಬಿಕಮ್ ಇನ್ ಆಕ್ಷನ್. ಆ ತರ ಬರೆದು ನೀವು ಕನ್ಕ್ಲೂಷನ್ ಮಾಡ್ಬೇಕು. ಅಂಡ್ tomorrow's topic, and this ends the essay, and I am giving you a tomorrow's topic. The topic here is related to fiscal federalism and what are the concerns with respect to the issues raised by government of Karnataka. Idu news alli ide, so this topic becomes important. I hope you go through this, and thank you so much. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನಿಜವಾಗ್ಲೂ ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ಬ್ರೈನ್ ಸ್ಟಾರ್ಮ್ ಮಾಡಿ. ಅಟ್ಲೀಸ್ಟ್ ಒಂದು ಕೀವರ್ಡ್ ರಿಲೇಟೆಡ್ ರಫ್ ವರ್ಕ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿ. ವಿ ವಿಲ್ ಡೆಫಿನೆಟ್ಲಿ ಗೈಡ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.